ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 8 o'clock ಆಗಿದೆ. ಸೊ ತೋಟಕ್ಕೆ ಬಂದೆ. ಸೊ ಲಾಸ್ಟ್ ಸ್ಪ್ರೇ ಬಂದ್ಬಿಟ್ಟು ನಾನು ಮೈಕ್ರೋಶೀಲ್ಡ್ ತೊಗೊಂಡಿದ್ದೆ. ಸೊ ಮೈಕ್ರೋಶೀಲ್ಡ್ದು ಯಾವ ಥರ ರಿಸಲ್ಟ್ ಇದೆ ಅಂತ ನೋಡಿ. ಸೊ ಫುಲ್ಲು ಎಲ್ಲ ಡ್ರೈ ಆಗೋಗಿದೆ. ಸೊ ಆ್ಯಕ್ಟಿವ್ನೆಸ್ಸೇ ಇಲ್ಲ. ಸೊ ಈ ಥರ ಸುಟ್ಟಾಗುತ್ತೆ. ಸೊ ಇದಕ್ಕೋಸ್ಕರನೇ ಸೊ ನಾವು ಮೈಕ್ರೋಶೀಲ್ಡ್ ಹೇಳೋದು. ಸೊ ಮೈಕ್ರೋಶೀಲ್ಡ್ ಜೊತೆಗೆ ಸೊ ಗಮ್ ಹಾಕಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ಅದು ಎರಡು ಒಂದೇ ಕಂಪ್ನಿದು ಹಾಕಿದ್ದು. ಸೊ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದೆ. ಸೊ ಮೈಕ್ರೋಶೀಲ್ಡ್ 2 ml per ಲೀಟ್ರು ಮತ್ತು ಗಮ್ ಬಂದುಬಿಟ್ಟು 0.5 ml per ಲೀಟ್ರು. ಸೊ ಇವೆರಡು ಮಾಡಿದ್ದು. ಇದಾದಮೇಲೆ ನೆಕ್ಸ್ಟ್ ಸ್ಪ್ರೇ ಏನಪ್ಪ ತೊಗೊಬೇಕು ಅಂತಂದರೆ, ಸೊ ನಿಮ್ಗೆ ರಿಸಲ್ಟ್ ತೋರಿಸ್ಬೇಕು ಅಂತಲೇ ಸೊ ಇದೊಂದು 2 ಕಾಯಿ ಇಟ್ಟಿದ್ದೆ. ಸೊ ಈ ಥರ ರಿಸಲ್ಟ್ ಬಂದಿದೆ ಅಂತ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ರಿಸಲ್ಟ್ ಬರುತ್ತೆ ಏನು ಅಂತಂದ್ಬಿಟ್ಟು. ಸೊ ಇವತ್ತು ಹೊಡಿದಿರೋದು ಬಂದ್ಬಿಟ್ಟು ಸೊ ಸ್ಪ್ರೇ ವೆಲ್ ಬಂದುಬಿಟ್ಟು 0.5 ml per ಲೀಟ್ರು, 3 ml per ಲೀಟ್ರು. ಸೊ ಗಮ್ ಬಂದುಬಿಟ್ಟು ಸಿಲಿಕಾನ್ ಸ್ಪ್ರೆಡರು 0.3 ml ಮತ್ತು ಟ್ಯಾಗ್ ಮೈಸಿನ್ ಬಂದುಬಿಟ್ಟು 0.5 ಗ್ರಾಮು ಮತ್ತು ಕಾಪರ್ ಆಕ್ಸಿಕ್ಲೋರೈಡು. ಸೊ ಸಿಂಜೆಂಟ್ನ ತೊಗೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು 2.5 ಗ್ರಾಮ್ per ಲೀಟ್ರು. ಸೊ ಮೂರು ಕಾಂಬಿನೇಷನ್ ಮಾಡಿ ಸ್ಪ್ರೇ ತೊಗೊತಾ ಇದ್ದೀನಿ. ಸೊ ಗಮ್ ಬಂದುಬಿಟ್ಟು 0.3 ml ಸ್ಪ್ರೇ ವೆಲ್ ಅಂತ ಬರುತ್ತೆ. ಸೊ ರೆಕಾಲ್ಟೋ ಕಂಪ್ನಿದು. ಸೊ ನೆನ್ನೆ ಮೈಕ್ರೋಶೀಲ್ಡ್ ಜೊತೆ ಯೂಸ್ ಮಾಡಿದ್ನಲ್ಲ, ಸೊ ಅದೇ ಯೂಸ್ ಮಾಡ್ತಿರೋದು ನಾನು. ಸೊ ಇದು ಬಂದುಬಿಟ್ಟು ಟ್ಯಾಗ್ ಮೈಸಿನ್ ಅಂತ ಬರುತ್ತೆ ಮತ್ತು ಪ್ಲಾಂಟಾ ಮೈಸಿನ್ ಅಂತ ಬರುತ್ತೆ. ಸೊ 2 ಹೆಸರು ಬರುತ್ತೆ. ಸೊ ಟ್ಯಾಗ್ ಮೈಸಿನು 0.5 ಗ್ರಾಮೇ. ಸೊ ಪ್ಲಾಂಟಾ ಮೈಸಿನ್ ಸಹ 0.5 ಗ್ರಾಮ್ ಹಾಕ್ಕೊಬೇಕಾಗುತ್ತೆ. ಸೊ ಇದು ಕಾಪರ್ ಆಕ್ಸಿಕ್ಲೋರೈಡು ಬಂದುಬಿಟ್ಟು ಬ್ಲೈಟೆಕ್ಸ್ ಅಂತ ಬರುತ್ತೆ. ಮತ್ತು ಇದು ಸಿಂಜೆಂಟಾ ಕಂಪ್ನಿದು ಫೈಟೋಲಾನ್ ಅಂತ ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಲೂ ಕಾಪರ್ ಅಂತ ಬರುತ್ತೆ ಮಹೇಂದ್ರ ಕಂಪ್ನಿದು. ಸೊ ಈ ಥರ ಬೇರೆ ಬೇರೆ ಬ್ರ್ಯಾಂಡ್ಸ್ ಇರುತ್ತೆ. ಕಾಪರ್ ಆಕ್ಸಿಕ್ಲೋರೈಡು 2.5 ಗ್ರಾಮ್ per ಲೀಟ್ರು ತೊಗೊಂಡು ಸ್ಪ್ರೇ ತೊಗೋಬೇಕಾಗುತ್ತೆ. ಮತ್ತು ಅಕಸ್ಮಾತ್ ಏನಾದರೂ ಲಾಸ್ಟ್ ಸ್ಪ್ರೇ ನೀವೇನಾದರೂ ಕಾಪರ್ ಆಕ್ಸಿಕ್ಲೋರೈಡ್ ತೊಗೊಂಡಿದ್ರಿ ಅಂತ ಅನ್ನೋ ಥರ ಇದ್ದರೆ ಸೊ ಕೋಸೈಡ್ 2 ಗ್ರಾಮ್ಸ್ ಹಾಕ್ಕೊಂಡು ಜೊತೆಗೆ 0.5 ಗ್ರಾಮು ಸ್ಟೆಪ್ರೋಸೈಕ್ಲಿನ್ ಇಲ್ಲ ಪ್ಲಾಂಟಾ ಮೈಸಿನು ಹಾಕ್ಕೊಂಡು ಸ್ಪ್ರೇ ತೊಗೋಬೋದು. ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದು ಇವತ್ತಿನ ಅಪ್ಡೇಟು. ಸೊ ನಾನು ಏನು ಸ್ಪ್ರೇ ಮಾಡಿದ್ರೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದೆ ನಿಮಗೆ. ಸೊ ಅದೇ ಥರನೇ ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಇದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.